ದೇವರ ನಾಡಿನ ಕಣ್ಣೀರ ಕಥೆಗಳು ನಿಜಕ್ಕೂ ಮನ ಕಲಕುವಂತಿದ್ದಾವೆ. ಅಲ್ಲಿ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ಝೀರೋ ರಿಪೋರ್ಟ್ ನ ನಿಮ್ಮ ಮುಂದೆ ಕೊಡ್ತಾ ಇದೆ. ಆಶ್ಚರ್ಯ ಏನ್ ಗೊತ್ತಾ, ಕನ್ನಡಿಗರದ್ದೇ ಒಂದು ಗ್ರಾಮ ಇದೆ ಅನ್ನುವಂಥದ್ದು. ಅಲ್ಲಿ ಎಂಥ ಆಶ್ಚರ್ಯ ನೋಡಿ, ನಮಗೆ ಗೊತ್ತೇ ಇರಲಿಲ್ಲ. ಅಲ್ಲಿ ಕನ್ನಡಿಗರೇ ವಾಸ ಮಾಡ್ತಾ ಇದ್ದಂಥ ಒಂದು ಗ್ರಾಮ ಇತ್ತು, ಅದು ಕೂಡ ಸಂಪೂರ್ಣ ಕೊಚ್ಕೊಂಡು ಹೋಗಿದೆ. ಕನ್ನಡಿಗರಿದ್ದ ಆ ಇಡೀ ಗ್ರಾಮ ಜಲ ಸಮಾಧಿ ಆಗಿದೆ. ನಿಜಕ್ಕೂ ಇದು ಕರ್ನಾಟಕಕ್ಕೆ ಕಣ್ಣೀರಿನ ಕಥೆ ಅಂತಾನೆ ಹೇಳಬೇಕು. ಸಾವಿನ ಗ್ರಾಮದಲ್ಲಿ 70 ಮನೆಗಳು ಜಲ ಸಮಾಧಿ ಆಗಿದ್ದಾವೆ. 40 ಜನ ದಾರುಣ ಅಂತ್ಯ, ಪಾಪ ಹೊಟ್ಟೆಪಾಡು ಹುಡ್ಕೊಂಡು ಹೋದಂತ ಕನ್ನಡಿಗರು 70 ಜನ ದಾರುಣ ಅಂತ್ಯ ಕಂಡಿದ್ದಾರೆ. ನಮ್ಮ ಪ್ರತಿನಿಧಿ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಕೇರಳದ ವೈನಾಡಿನ ಚೋಲಲ್ಮಲೆ ಹಾಗೂ ಮೊಳ್ಳಕೆ ಗ್ರಾಮಗಳು ರಣ ಭೀಕರ ಮಳೆಗೆ ತತ್ತರಿಸಿ ಹೋಗಿದೆ. ಈಗಾಗಲೇ 100ಕ್ಕೂ ಹೆಚ್ಚು ಜನರು ಮೃತಪಟ್ಟಿರುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ನಮ್ಮ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ರವಿ, ಅಂದರೆ ಸ್ಥಳೀಯರು ಕೂಡ, ಅವರು ಕನ್ನಡಿಗರು ಕೂಡ ಸ್ಥಳೀಯರು, ಅವ್ರ ಜೊತೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟೊತ್ತಲ್ಲ ಆಯಿತು ಏನು ಸರ್ ಅಂತ? ರಾತ್ರಿ 1:30ಗೆ ಇದು ಸ್ಟಾರ್ಟ್ ಆಗೈತೆ. ನಾವು ಮನೇಲಿ ಮಲಗಿದಾಗ ನಮ್ಮ ಜೊತೆಗಾರ ಕರೆದು ಹೇಳ್ದ ಈ ಥರ ಆಗೈತೆ ಅಂತ. ಅವಾಗ ಹೋಗೋದ ಅಂದಾಗ ಬೇಡ ಬೆಳಿಗ್ಗೆ ಹೋಗಿ ನೋಡವ ಅನ್ನುವಾಗ ಫಸ್ಟು 1:30ಗೆ ಹೊಡೆದಿರೋ ಬೆಟ್ಟ ತಿರ್ಗಾ 2ನೇ ಸಲ 3 ಗಂಟೆಗೆ ಹೊಡೆದೈತೆ. ತಿರ್ಗಾ 3 ಗಂಟೆಗೆ ನಾವು ಬರೋ ಹೊತ್ತಿಗೆ ತಿರ್ಗಾ 4:15ಗೆ ಲಾಸ್ಟ್ ಹೊಡೆದಿತ್ತು. 3 ಬೆಟ್ಟ ಒಂದು ಗಂಟೆ ಬಿಟ್ಕೊಂಡು ಹೊಡೆದಿರೋದು. ಆ ಟೈಮಲ್ಲಿ ಈ ಲಾಸ್ಟ್ ಹೊಡೆದಾಗ ಇರೋ ಮನೆಗಳೆಲ್ಲ ಕೊಚ್ಕೊಂಡೋಗವೆ. ನೀವು ಎಲ್ಲಿಯವರು ಸರ್? ನೀವು ಮೂಲತಃ ಎಲ್ಲಿಯವರು ಅಂತ? ನಾವು ಮೈಸೂರಿಂದ ಹುಣಸೂರು. ಇಲ್ಲಿ ಏನು ಕೆಲಸ ಮಾಡ್ಕೊಂಡಿದ್ದೀರಿ ಅಂತ? ಫ್ಯಾಕ್ಟ್ರಿಲಿ ಕೆಲಸ ಮಾಡೋದು. ಓಕೆ. ಸುಮಾರು ಕನ್ನಡಿಗರು ಎಷ್ಟು ಜನ ಇದ್ದಾರೆ ಸರ್ ಇಲ್ಲಿ? ಇವಾಗ ಒಂದು ಸ್ವಲ್ಪ ಜನಗಳೇ ಇರೋದು. ಎಷ್ಟು ಜನ ಅಂದರೆ ಒಂದು 500 ಲೆಕ್ಕ ಮಾಡ್ಬೋದು. ಓಕೆ. ಈಗ ಸದ್ಯಕ್ಕವರೆಲ್ಲ ಸೇಫ್ ಆಗಿದ್ದಾರಾ? ಹಾಂ, ಕನ್ನಡದವರೇ ಇವಾಗ ಹೋಗಿರೋದೆಲ್ಲ. ಓಕೆ. 4 ಮನೆ ನಮ್ಮ ಕುಟುಂಬದಲ್ಲಿ ಇರೋರೇ ಹೋಗಿರೋದು. ಅಂದರೆ ನಿಮ್ಮ ಕುಟುಂಬದವ್ರು ಕೂಡ ತೀರೋಗಿದ್ದಾರೆ? 4 ಮನೆ ಹೋಗವೆ. ಒಟ್ಟು ಎಷ್ಟು ಜನ ಇದಾಗಿದ್ದಾರೆ? ಒಂದು 12 ಜನ ಇರುವುದು. ಓಕೆ. ಅಂದರೆ ಅವರು ಬಾಡಿಗಳು ಸಿಕ್ಕಿದೆ ಹೇಗೆ ಸರ್ ಅಂತ? ಸಿಕ್ಕಿಲ್ಲ, ಒಂದು ಸಿಕ್ಕಿಲ್ಲ. ಓಕೆ. ಯಾವ ಊರು ಸರ್ ನಿಮ್ಮದು? ಹುಣಸೂರು. ಅಲ್ಲಲ್ಲ, ಇಲ್ಲಿ ಯಾವ ಊರಲ್ಲಿ ಇದ್ದೀರಿ ಅಂತ? ಮೊಳ್ಳಕಾಲ ಇದೇ ಊರು, ಚೂರಲ್ಮಲ. ಅಲ್ಲಿ ಎಷ್ಟು ಮನೆಗಳಿತ್ತು, ಎಷ್ಟು ಮನೆ ಕೊಚ್ಚು? ಅಲ್ಲಿ ಒಂದು 70 ಮನೆ ಕೊಚ್ಚೋ ಮನೆಗಳು ಬೇಕಾದಷ್ಟೇ, ಒಂದು 70 ಮನೆ ಹೋಗಿರ್ಬೋದು. ಅದರಲ್ಲಿ 4 ಮನೆ ನಮ್ಮ ಕುಟುಂಬದವರು. ಅದು ಆ ಬಾಡಿ ನೋಡ್ಬೇಕಂದ್ರೆ 90 ಕಿಲೋಮೀಟ್ರ್ ದೂರ ಹೋಗ್ಬೇಕು. ಇವಾಗ ಹೋದ್ರೇ ಅಲ್ಲಿ ಎಳೆದು ಮಡಗವ್ರೆ, ಶವಗಳಲ್ಲೇ ಎಳೆದು ಮಡಗವ್ರೆ. ಅಲ್ಲಿ ಹೋಗಿ ನೋಡಬೇಕು, ನಮ್ಮದು ಕುಟುಂಬದವ್ರದ್ದು ಆಯ್ತಾ ಇಲ್ವಾ, ಇಲ್ಲ ಕಾಣ್ತಾ ಇಲ್ವೋ, ಅದೋಗಿ ನೋಡಬೇಕು. ಅಂದರೆ ಈ ರೀತಿ ಘಟನೆಗೆ ಏನು ಹೇಳ್ತೀರಾ ಅಂತ ಸರ್? ಏನು ಹೇಳೋದು, ನಾವು ಹೋದ ಸಲ ಪ್ರಳಯ ಬಂದಾಗ ನಮ್ಮ ಮನೆಯಲ್ಲೂ ನೀರು ಹತ್ತಿತ್ತು. ಓಕೆ. ಮಾತ್ರ ಮನೆ ಕೊಚ್ಕೋಗಿಲ್ಲ, ನೀರು ಹತ್ತಿತ್ತು. പിന്നെ ನಮ್ಮ ಬಾವ್ರ ಮನೇಲಿ ಫುಲ್ಲು ಟಿ ವಿ ಅದು ಇದು ಅವ್ರ ಮನೆ ಮುಳುಗೋಗಿತ್ತು. ನಮ್ಮ ಮನೇಲಿ 2 ಅಡಿ ನೀರು ಹತ್ತಿತ್ತು, ಅವ್ರ ಮನೆ ನಮ್ಮ ಬಾವ್ರದ್ದು ಮುಳುಗೋಗಿತ್ತು. ಚಾಮರಾಜನಗರದವ್ರು ಕೂಡ ಇಬ್ಬರು ತೀರೋಗಿದ್ದಾರೆ. ಇಬ್ಬರು ಬಾಡಿ ಒಂದು ಹೆಂಗ್ಸು, പിന്നെ ಇಬ್ಬರು ತೀರೋಗವ್ರೆ. ಅವರು ಅಲ್ಲಿ ಆ ಸ್ಕೂಲ್ ರೂಟಲ್ಲಿ ಇದ್ದಿತ್ತು. ಅವರು ನಾವು ಕೇಳಿದಾಗ ಇಲ್ಲ, ಅವರು ಹೋಗೋರೆ, ಇವ್ರ ಜೊತೆನೇ ಹೋಗೋರೆ. ನಮ್ಮ ಕುಟುಂಬದವ್ರು ಹೋದ್ರಲ್ಲ, ಪಕ್ಕದಲ್ಲೇ ಇದ್ದವರು. ಅಂದರೆ ಸರ್, ಭಾಳ ದುಃಖ. ಅಂದರೆ ನಿಜಕ್ಕೂ ಕೂಡ ನಾವು ನೋಡ್ತಾ ಇದ್ರೆ ಭಾಳ ಬೇಸರ ಆಗುತ್ತೆ ಸರ್ ಅಂತ. ಅದು ನೀವು ಅಲ್ಲೂ ನೋಡಿದ್ರೆ ಇನ್ನೂ ಏನು ಹೇಳ್ತಾರೆ, ಆ ಮನೆಗಳು ಒಂದಿಷ್ಟಿಗೆ ಇಲ್ಲ ಅಂದರೆ ಏನು ಹೇಳೋದು. ಆಮೇಲೆ ಮುಂಡಕಾಯಿಲಿ ಕನ್ನಡದವರು ಇಬ್ಬರು ಹೋಗೋರು, ಗಂಡ ಹೇಳ್ತಾರೆ. ಹೊಸದಾಗಿ ಮದುವೆ ಆದವರು. ಓಕೆ. ಅವನು ದುಬೈಗೆ ಹೋಗಿ ಬಂದಿದ್ದ, ಅವರಿಬ್ಬರು ಕಾಣ್ತಾ ಇಲ್ಲ. ಅಂದರೆ ಈ ಅಂದರೆ ತಗ್ಗು ಪ್ರದೇಶದಲ್ಲಿ ಇದ್ದ ಮನೆಗಳು ಹೇಗೆ ಹೇಳ್ತಾರೆ ಇಲ್ಲಿ ಮನೆಗಳೆಲ್ಲರೂ? ಮನೆಗಳು ಅದು ಒಂದು ಸ್ವಲ್ಪ ನಮ್ಮದು ಒಂದು ಸ್ವಲ್ಪ ಇದರಲ್ಲಿರೋದು, ಕೆಳಗಡೆನೇ ಇರೋದು. ಅದರಲ್ಲಿ ಟಕ್ಕಂತ ನೀರು ಹತ್ತು. ಇವಾಗ ಮೇಲೆ ಕಟ್ಟಿರೋದು ಸ್ವಲ್ಪ ಎತ್ತರ ಇರೋ ಮನೇನೂ ಕೊಚ್ಕೊಂಡು ಹೋಗೈತೆ. ಈ ಕಡೆ ಬರಂಗೇ ಇಲ್ಲ ಇದು, ಈ ಮರಗಳು. ಅಂದರೆ ನೀವು ನೋಡ್ತಾ ಇರೋ ಪ್ರದೇಶಗಳು ಹೇಗಿದೆ ಸರ್ ಅಂತ? ಇದು ಹಿಂಗೊಂದು ಅಲ್ಲ, ಮನೆಗಳಿದ್ದು, ಇಲ್ಲೂ ಮನೆಗಳಿದ್ದು. ಓಕೆ. ಅಲ್ಲಿ ಕ್ವಾರ್ಟರ್ಸ್ಗಳು, ನಮ್ಮ ಎಸ್ಟೇಟು ಕ್ವಾರ್ಟರ್ಸ್ಗಳಿದ್ದು. ಓಕೆ. ಒಂದು 5 ಕ್ವಾರ್ಟರ್ಸ್ ಇದ್ದು. ಓಕೆ. ಅದು ಅವರು ಮೊದಲೇ ಗೊತ್ತಿತ್ತು. ಹೋದ ಸಲ 19ರಲ್ಲಿ ಒಂದು ಸಲ ನಡೆದಾಗ ಆ ಅನುಭವದಿಂದ ಮ್ಯಾನೇಜರು ಎಲ್ಲರನ್ನೂ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ರು. ಓಕೆ. ಅದರಿಂದ ಅವ್ರು ಬಚಾವಾದರು. ಆ ಮನೆಗಳು ಮಾತ್ರ ಇಲ್ಲ. ಓಕೆ. ನಾವು ಹೋದ ಸಲ ಹಾಸ್ಪಿಟಲ್ ಇದ್ದಿತ್ತು. ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ಸರ್ ಅಂತ? 40 ವರ್ಷ. ಅಂದರೆ ಈ ಗುಡ್ಡ ಕುಸಿತ ಕಾರಣಕ್ಕೆ ಏನು ಕಾರಣ ಇರ್ಬೋದು ಅಂತ ನಿಮ್ಮ ಪ್ರಕಾರವಾಗಿ, ಅನಾಲಿಸಿಸ್ ಮಾಡೋ ಪ್ರಕಾರವಾಗಿ? ಏನು ಹೇಳಿದ್ರು, ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಮರ ಕಡಿಯೋದ್ರಿಂದ ಆಯ್ತದೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಬೆಟ್ಟದಲ್ಲಿ ಹೋಗಿ ಯಾಕೆ ಮನೆ ಕಟ್ತೀರಿ, ಅದರಿಂದ ಇದು ಮರಗಳು ಕಡಿದು ಮನೆ ಕಟ್ತೀರಿ. ಆಮೇಲೆ ರಿಸೋರ್ಟ್ಗಳು ಬರ್ತವೆ, ಅದೆಲ್ಲ ಅದರಿಂದ ಭಾರಿ ತೊಂದರೆ ಅಂತ ಹೇಳ್ತಾರೆ.
ನಿಮ್ಮ ಫ್ಯಾಮಿಲಿ ಒಟ್ಟು ಎಷ್ಟು ಜನ ತೀರೋಗಿದ್ದಾರೆ ಸರ್ ಈಗ? ಇವಾಗ ಅವರು 12 ಜನ. ಕಂಪ್ಲೀಟ್. ಅವರು ಒಂದಾಳು ನೋಡಿಲ್ಲ. ನಿನ್ನೆಯಿಂದ ನಾವು ಕೇಳ್ತಾ ಇದ್ವಿ, ಎಲ್ಲೆಲ್ಲ ಅವರ ಎಲ್ಲಿ ಸಿಗ್ನಲೇ ಸಿಗ್ತಾ ಇಲ್ಲ ಎಲ್ಲಿ. ನೀವೆಲ್ಲಿದೆ, ನಿಮ್ಮ ಕುಟುಂಬದವ್ರು ಎಲ್ಲಿದ್ದರು ಸರ್ ಅಂತ? ಅದೇ ಅವರು ಅಲ್ಲಿ ಇರೋದು. ಓಕೆ, ಒಳ್ಳೆಕಾಯಿ. ಹಾಂ, ಇಲ್ಲಿ ನಮ್ಮ ತಂಗಿ ಭಾವ ಇಲ್ಲಿ ಇರೋದು. ಓಕೆ. ಅವರು ಬಂಗ್ಲಾವ್ಗೆ ಹೋದರು, ಮ್ಯಾನೇಜರ್ ಬಂಗ್ಲಾವ್ಗೆ. ಓಕೆ. ಅವ್ರು ಬಚಾವಾದರು, ಮನೆ ಹೋಯ್ತು. ಇನ್ನು ಬಾಕಿ ಇರೋರು ಸ್ಕೂಲ್ ರೂಟಲ್ಲಿ, ಅಲ್ಲಿ 3-4 ಮನೆ ಅದು ಕುಟುಂಬದವ್ರು ಹೋದರು. ಇನ್ನು ನಮ್ಮ ಎಳೆಚಿ ಭಾವನ ಮಗಳು ಇಲ್ಲಿ ಕೊಟ್ಟಿದ್ದು ಒಂದು ಆಫೀಸರೇಟ್ರಿಗೆ, ಚಪ್ರೇಟ್ರಿಗೆ. ಅವರು ತೂದ್ರು, ಅವ್ರು ಎಡ್ತೀರು ಹೋಯ್ತು, ಅವ್ರ ಮಗನೂ ಹೋಯ್ತು, ಸೊಸೆನೂ ಹೋದ್ಲು, 1 ವರ್ಷದ ಮಗನೂ ಹೋಯ್ತು. ಮುಂಡಕ ಇದು ಫಸ್ಟು. ಅದ್ರ ಕೆಳಗಡೆ ಒಂದು, ಇನ್ನು ಫ್ಯಾಕ್ಟ್ರಿ ಹತ್ರ ಒಂದು. ಅಲ್ಲಿ ಆ ಹೊಳೆ ಹತ್ರ ನಿಂತ್ಕೊಂಡ್ರೆ ಕಾಣ್ತದೆ ನಿಮಗೆ. ಹೈಸ್ಕೂಲ್ ಹತ್ರಕ್ಕೆ ಹೋದರೆ ಆ ಬೆಟ್ಟ ಕುಸ್ತಿರೋದು ಸರಿ ಕಾಣ್ತದೆ. ಹಾಂ, ಹೋಗೋರೆ. ಈ ಬಾಡಿ ತರಕ್ಕೆ ಹೋಗೋದಿಲ್ಲ ಸರ್? ತರಬೇಕಂದ್ರೆ 90 ಕಿಲೋಮೀಟರ್ ತಿರ್ಗಾ ಹೋಗ್ಬೇಕು ವಾಪಸ್ಸು. ಇಲ್ಲ, ನಾವು ಹೋಗೋದಿಲ್ಲ, ಬೇರೆಯವ್ರು ಹೋಯ್ತಾವ್ರೆ. ಇದಿಷ್ಟು ಏನೋ ಸ್ಥಳೀಯರಾಗಿರುವಂಥ, ಅದರಲ್ಲೂ ಕೂಡ ಹುಣಸೂರಿನ ರವಿ ಅವರ ಮಾತುಗಳು. ತಮ್ಮ ಕುಟುಂಬದ 12 ಜನರು ಕೂಡ ಈಗಾಗಲೇ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ. ಅವರೆಲ್ಲ ಶವವನ್ನು ಹುಡುಕಬೇಕು ಅಂದರೆ ನಾನು 90 ಕಿಲೋಮೀಟರ್ ದೂರದಲ್ಲಿ ಹೋಗಬೇಕಾಗುತ್ತೆ. ಅಷ್ಟರ ಮಟ್ಟಿಗೆ ನೀರು ಅವರೆಲ್ಲ ಕೊಚ್ಚಿಕೊಂಡು ಹೋಗಿ ಅಲ್ಲಿ ಬಿಟ್ಟಿದೆ ಅನ್ನುವಂತಹ ಮಾತುಗಳೆಲ್ಲ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ವಯನಾಡು. ವೀಕ್ಷಕರೇ, ಕಂಡು ಕೇಳದ ದುರಂತಕ್ಕೆ ದೇವರ ನಾಡು ಈಡಾಗಿದೆ. ರಿಪಬ್ಲಿಕ್ ಕನ್ನಡ ಆ ಎಲ್ಲ ಗ್ರೌಂಡ್ ರಿಪೋರ್ಟ್ನ ಗ್ರೌಂಡ್ ಝೀರೋದಿಂದ ಅಲ್ಲೇ ಹೋಗಿ ನಿಂತು ನನ್ನ 3 ಸಹೋದ್ಯೋಗಿಗಳು ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಭೀಕರ ಭೂಕುಸಿತಕ್ಕೆ ಮನೆಗಳು ಸಂಪೂರ್ಣ ಧ್ವಂಸ ಆಗ್ಬಿಟ್ಟಿದೆ. ಮನೆಗಳಷ್ಟೇ ಏನು, ಊರಿಗೂರೇ ಧ್ವಂಸ ಆಗ್ಬಿಟ್ಟಿದೆ. ನಾನ್ ಸ್ಟಾಪ್ ಲೈವ್ ಕೊಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಸೊ ನನ್ನ ಸಹೋದ್ಯೋಗಿ ವಿನೋದ್ ಅಲ್ಲಿಂದ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಏನಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ನೋಡಿ. ದೇವರನಾಡು ಕೇರಳದಲ್ಲಿ ಕಳೆದ 2 ದಿನಗಳಿಂದ ಸುರಿದಂತಹ ರಣಭೀಕರ ಮಳೆಗೆ ವಯನಾಡಿನ ಮೊಂಡಕಾಯಿ ಮತ್ತು ಚೂರಲ್ಮಲೆ ಗ್ರಾಮಗಳು ಕೂಡ ಅಕ್ಷರಶಃ ನಲುಗಿ ಹೋಗಿರುವಂಥದ್ದು. ನಾನೀಗ ಸದ್ಯ ನಿನ್ನೆ ಏನು ಮನೆಗಳು ಜಲಾವೃತ ಆಗಿರುವಂತಹ ಸ್ಥಳದಲ್ಲಿದ್ದೇನೆ. ಈ ಒಂದು ಮನೆಯ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಈ ಮನೆ ಒಂದು ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು. ಅಂದರೆ ಈ ನಿನ್ನೆ ರಾತ್ರಿ ಏಕಾಏಕಿ ಸುಮಾರು ನಿನ್ನೆ ಮಧ್ಯರಾತ್ರಿ 1:32 ಗಂಟೆ ಸುಮಾರಿಗೆ ಅತ್ಯಂತ ಭೀಕರವಾದಂತಹ ಮಳೆ ಬಂತು. ಸೊ ಹೀಗಾಗಿ ಈ ಮನೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಜೊತೆಗೆ ಮೇಲ್ಛಾವಣಿ ಇರ್ಬೋದು, RCC ಕಟ್ಟಡಗಳು ಕೂಡ ಈಗಾಗಲೇ ಸಂಪೂರ್ಣವಾಗಿ ಜಖಮಾಗಿರುವಂಥದ್ದು. ಈಗಾಗಲೇ ಇಲ್ಲಿದ್ದಂತಹ ಜನರೆಲ್ಲ ಈಗಾಗಲೇ NDRF ಮತ್ತು SDRF ಸಿಬ್ಬಂದಿಗಳು ಸುರಕ್ಷಿತ ಸ್ಥಳಗಳಿಗೆ